ಸೈಲೆನ್ಸ್. ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಎಲ್ಲ ಪತ್ರಿಕಾ ಸ್ನೇಹಿತರಿಗೆ ನಾನು ಒಂದೇ ಸಲ್ಲಿಸಿ, ಇವತ್ತು ನ್ಯಾಯಾಲಯದಲ್ಲಿ ಕೇಸ್ ಇರುವಾಗ ನಾನು ಯಾವುದೇ ರಿಯಾಕ್ಷನ್ ಕೊಡೋದಕ್ಕೆ ತಯಾರಿಲ್ಲ. ಯಾಕೆಂದರೆ ನನ್ನ ನ್ಯಾಯಾಲಯದ ಬಗ್ಗೆ ಗೌರವ ಇದೆ ಮತ್ತು ನಾನು ದೇವ್ರ ಮೇಲೆ ನಂಬಿಕೆ ಇರುವಂಥ ನನಗೆ. ಆದ್ದರಿಂದ ನಾನು ಇವತ್ತು ಸನ್ನಿವೇಶದಲ್ಲಿ ಈ ಕೇಸ್ಗಳ ಬಗ್ಗೆ ಯಾವುದೋ ನಾನು ರಿಯಾಕ್ಟ್ ಮಾಡಲ್ಲ, ಗೊತ್ತಾಯ್ತಾ. ಮತ್ತು ಜಿಲ್ಲೆ ಜನ ನಮ್ಮನ್ನು ದೇವೇಗೌಡರನ್ನು 60 ವರ್ಷಗಳ ಸತತವಾಗಿ ಈ ಜಿಲ್ಲೆ ಜನ, ಹೊಳೆನರಸೀಪುರ ತಾಲೂಕಿನ ಜನ, ಜಿಲ್ಲೆ ಜನ, ರಾಜ್ಯದ ಜನ ದೇವೇಗೌಡರನ್ನ ಕಳೆದ 60 ವರ್ಷದಿಂದ ರಾಜಕೀಯ ಶಕ್ತಿ ಕೊಟ್ಟಿದೆ. ದೇವೇಗೌಡರಿಗೆ, ಕುಮಾರಣ್ಣವ್ರಿಗೆ, ನನಗೆ ಸುಮಾರು 25 ವರ್ಷ ನಾನು ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಗೊತ್ತಾಯ್ತು ಸರ್. 25 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ನಾನು. ಜಿಲ್ಲೆಯ ಮತ್ತು ಹೊಳೆನರಸೀಪುರ ತಾಲೂಕು ನಾನು ಬದುಕಿರೋವರಿಗೆ ನಮ್ಮ ಜನ ಯಾರು ಅವಶ್ಯಕತೆ ನಿಮ್ಮ ಜೊತೆ ಇರ್ತೀವಿ. ನಮ್ಮ ಕುಟುಂಬ ದೇವೇಗೌಡರು, ನಾನು, ಕುಮಾರಣ್ಣ ಎಲ್ಲ ನಿಮ್ಮ ಜೊತೆ ಇರ್ತೀವಿ. ಯಾವುದೇ ಕೃತಿಗೆಡಬೇಕಾದಂಥ ಪ್ರಮೇಯ ಇಲ್ಲ, ಗೊತ್ತಾಯ್ತಾ. ಅದರಿಂದ ನಮ್ಮ ಜಿಲ್ಲೆ ಜನ ಇವತ್ತು ನನಗೇನು ಸಹಕಾರ ಕೊಟ್ಟಿದ್ದಾರೆ, ಮುಂದೇನು ನಾನು ನಿಮ್ಮ ಜೊತೆ ಆ ಸಹಕಾರಕ್ಕೆ ಋಣಿಯಾಗಿದ್ದೀನಿ ಅಂತ ಹೇಳಿ ನನ್ನ 2 ಮಾತನ್ನು ಬಾಕಿದ ಆಮೇಲೆ ಏನೇ ಇದ್ದರೂ ಇಲ್ಲೇ ಇರ್ತೀವಿ. ಇವತ್ತು ದಕ್ಷಿಣ ವಿಧಾನಸಭಾದು ವಿಧಾನ ಪರಿಷತ್ತದು ಎಲೆಕ್ಷನ್ ಇದೆ. ಅದಕ್ಕೋಸ್ಕರ ನಿನ್ನೆ ದಿವಸ ನಾನು ಮೈಸೂರಿನಲ್ಲಿ ನಮ್ಮ ಕಾರ್ಯಕರ್ತರ ಜೊತೆ ಕುಮಾರಣ್ಣರು ಏನು ಮೀಟಿಂಗ್ ಕರೆದು ಭಾಗವಹಿಸಿದ್ದೀನಿ. ಇವತ್ತು ಹಾಸನದಲ್ಲೂ ನಾನು ನಮ್ಮ ಪ್ರಮುಖ ಫಸ್ಟು ನಮ್ಮ ಲೀಡರ್ಗಳು ಕರೆದು ಆಮೇಲೆ ಶಿಕ್ಷಕರ ಏನಿದೆ, ಇವತ್ತು ಕುಮಾರಣ್ಣರು ಶಿಕ್ಷಕರಿಗೆ ಏನು ಕೊಡುಗೆ ಕೊಟ್ಟು ಅವರು ಕಳೆದ 50 ವರ್ಷದಲ್ಲಿ ಸ್ವಾತಂತ್ರ್ಯ ಬಂದಾಗಲಿಂದ ಸುಮಾರು 50 ತಾಲೂಕು ಕೇಂದ್ರಗಳಲ್ಲಿ PU ಕಾಲೇಜ್ ಇರಲಿಲ್ಲ. ಸುಮಾರು ಒಂದು 48 ತಾಲೂಕು ಕೇಂದ್ರಗಳಲ್ಲಿ ಫಸ್ಟ್ ಕ್ಲಾಸ್ ಕಾಲೇಜ್ ಇರಲಿಲ್ಲ. ಶಿಕ್ಷಣಕ್ಕೆ ಯಾರು ಒತ್ತು ಕೊಟ್ಟಂಥ ಮುಖ್ಯಮಂತ್ರಿ ಇದ್ದರೆ ಅದು ಕುಮಾರಣ್ಣವರು, ಯಡಿಯೂರಪ್ಪನವರು ಇದ್ದಂಥ ಕಾಲದಲ್ಲಿ ಅಂತ ಹೇಳ್ತೀನಿ. ಇವತ್ತು NDA ಅಭ್ಯರ್ಥಿಯಾಗಿ ವಿವೇಕ್ ಅವರು ನಿಂತಿದ್ದಾರೆ ನಮ್ಮ ಪಕ್ಷದಿಂದ. ಅವರಿಗೆ ಮತ ಕೊಡೋದಕ್ಕೆ ನಾನು ಎಲ್ಲ ಶಿಕ್ಷಕರನ್ನ ಮನವಿ ಮಾಡ್ತೀನಿ. ಇವತ್ತು ನಮ್ಮ ಜಿಲ್ಲೆಯ 4 ಶಾಸಕರು ಮತ್ತು ಶುಕ್ರವಾರ BJPಯ ಮುಖಂಡರು ನಮ್ಮ ನಿನ್ನೆ ಸುರೇಶ್ ಅಣ್ಣರು ಸಿಕ್ಕಿದ್ರು, ಜಿಲ್ಲಾ ಅಧ್ಯಕ್ಷರು ಸಿಕ್ಕಿದ್ರು BJPಯ, ಮತ್ತು ಎಲ್ಲ BJP ಮುಖಂಡರನ್ನ ನಾನು ಮೈಸೂರಿಗೆ ಬಂದು ಭೇಟಿ ಮಾಡಿದ್ದೀನಿ. ಶುಕ್ರವಾರ ದಿವಸ ಮತ್ತಿನ್ನೊಂದು ಸಭೆ ಮಾಡ್ತೀನಿ. ಇವತ್ತು ನಮ್ಮ ಪಕ್ಷದ ಶಾಸಕರು ನಾವೆಲ್ಲ ಒಳಗೊಂಡಂತೆ ಒಂದು ಹಾಸನದಲ್ಲಿ ಜಿಲ್ಲಾ ಮುಖಂಡರುಗಳು ಸೇರಿ ಮೀಟಿಂಗ್ ಮಾಡ್ತೀನಿ. ಮೀಟಿಂಗ್ ಆದಮೇಲೆ ನಿಮಗೆ 2 ಗಂಟೆ ಮೇಲೆ ಅಲ್ಲೇ ಇದು ಮಾಡಿ ಹೇಳ್ತೀನಿ. ನಾನು ಈಗ ನ್ಯಾಯಾಲಯದ ವಿಷಯ ನಾನು ಯಾವುದೂ ಮಾತಾಡೋಕ್ಕೆ ಹೋಗಲ್ಲ. ನ್ಯಾಯಾಲಯದ ಬಗ್ಗೆ ನನಗೆ ಗೌರವ ಇದೆ, ದೇವ್ರ ಬಗ್ಗೆ ನನಗೆ ಗೌರವ ಇದೆ. ಇವತ್ತು ಓನ್ಲಿ ನಮ್ಮ ಜಿಲ್ಲೆ ಜನ ನಮಗೆ ದೇವೇಗೌಡರಿಗೆ, ನನಗೆ ದೇವೇಗೌಡರಿಗೆ 60 ವರ್ಷ ರಾಜಕಾರಣದಲ್ಲಿ ಹೊಳೆನರಸೀಪುರದಿಂದ ಹಿಡಿದು ಅವ್ರನ್ನ ಇಡೀ ಇವತ್ತು ಭಾರತ ದೇಶದಲ್ಲಿ ಕಾಣ್ತಿದ್ದಾರೆ. ಅದ್ರ ಬಗ್ಗೆ ನಾನು ಈ ಜಿಲ್ಲೆ ಜನ, ರಾಜ್ಯದ ಜನ ಇವತ್ತು ನಾನು ಕೃತಜ್ಞರಾಗಿದ್ದೆ. ಮತ್ತು ನಾನು 25 ವರ್ಷ ಶಾಸಕ ಕೆಲಸ. ಇವತ್ತು ದಕ್ಷಿಣದ ವಿಧಾನ ಪರಿಷತ್ ಇದು ವಿವೇಕ್ ಅಂತ ನಿಂತಿದ್ದಾರೆ, ಅವ್ರ ಪರವಾಗಿ ಇವತ್ತು ನಾವು ನಮ್ಮ ಪಕ್ಷದ ಮೀಟಿಂಗ್ ಮಾಡಿದ್ವಿ, ಇವತ್ತು ಕೆಲಸ ಮಾಡ್ತೀವಿ. ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲ. ನಾನು ನಮ್ಮ ಜಿಲ್ಲಾ ಪತ್ರಿಕರಿಗೆ ನನಗೆ ಇವತ್ತುವರೆಗೆ ಕಳೆದ 25 ವರ್ಷ ನೀವು ಸಹಕಾರ ಕೊಟ್ಟಿದ್ದೀರಿ, ಅದಕ್ಕೆ ನಾನು ಋಣಿಯಾಗಿದ್ದೀನಿ. ಅವ್ರ ಜೊತೆ ನಾನು ನಮ್ಮ ಕಾರ್ಯಕರ್ತರು ಏನಿದೆ ಅವ್ರ ನೋವ್ರಿಗೆ ನಾನು